ಇದೇ ವಿಚಾರಕ್ಕೆ ಸಂಬಂಧಿಸಿ ಸಚಿವ ಕೃಷ್ಣ ಬೈರೇಗೌಡ ಕೂಡ ಮಾತನಾಡಿದ್ದಾರೆ. ನಾವು ಕೇಳಿದ್ದಕ್ಕಿಂತ ತುಂಬಾ ಕಡಿಮೆ ಹಣ ಬಿಡುಗಡೆಯಾಗಿದೆ. ನಾವು ಕೇಂದ್ರವನ್ನ ಭಿಕ್ಷೆ ಬೇಡ್ತಾ ಇಲ್ಲ. ಈ ಬಗ್ಗೆ ಮುಂದೆ ಚರ್ಚೆ ಮಾಡ್ತೀವಿ. ಕಾನೂನಾತ್ಮಕವಾಗಿ ಹೋರಾಡೋದಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ಚರ್ಚಿಸ್ತೀವಿ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ರಿಂದ ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿದೆ ಅಂತ ಕೇಂದ್ರದ ವಿರುದ್ಧ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ. ಸಂಪೂರ್ಣ ಹಣವನ್ನ ರೈತರಿಗೆ ಕೊಡ್ತೀವಿ ಅಂತ ಇದೇ ಸಂದರ್ಭದಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ. ನಾವು ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕೆ ಸಲ್ಲಿಸಿದ್ದ ಮನವಿ 18,172 ಕೋಟಿ ಮೊತ್ತಕ್ಕೆ ನಾವು ಮನವಿಯನ್ನ ಸಲ್ಲಿಸಿದ್ವಿ. ಯಾಕೆಂದ್ರೆ 240ರಲ್ಲಿ 223 ತಾಲೂಕುಗಳಲ್ಲಿ ಬರ ಇದೆ. ಇದು ಬಹಳ ಗಂಭೀರವಾಗಿದೆ ಈ ಬಾರಿ ಬರದ ಪರಿಸ್ಥಿತಿ. ಮತ್ತು ರೈತರು ಮುಂಗಾರು ಬೆಳೆಯನ್ನು ಕಳೆದುಕೊಂಡಿದ್ದಾರೆ. ಹಾಗೂ ಹಿಂಗಾರಿನಲ್ಲಿ ಬೆಳೆನೂ ಇಡೋದಕ್ಕಾಗಿಲ್ಲ ಬಹುತೇಕ ಕಡೆ. ಈ ರೀತಿಯಾಗಿ ಸಮಸ್ಯೆ ಇರುವಾಗ ಸಮಸ್ಯೆಯ ಗಂಭೀರತೆಯ ಆಧಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರ NDRF ಮಾರ್ಗಸೂಚಿಗಳ ಮೇಲೆ ನಾವು ಕೇಳಿದ್ದು 18,172 ಕೋಟಿ. ಆದ್ರೆ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥದ್ದು ಸುಮಾರು 3,400 ಕೋಟಿ ಅಷ್ಟು ಹಣವನ್ನ ಕೊಟ್ಟಿದ್ದಾರೆ. ಇದು ನಾವು ಕೇಳಿದ ಮೊತ್ತಕ್ಕೆ ನೋಡಿದಾಗ ಬಹಳ ಅಲ್ಪ ಮೊತ್ತವನ್ನ ಕೇಂದ್ರ ಸರ್ಕಾರ ಕೊಡೋದ್ರ ಮುಖಾಂತರ ಮತ್ತೊಮ್ಮೆ ಕರ್ನಾಟಕದ ಮೇಲೆ ಮಲತಾಯಿ ಧೋರಣೆ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕೇಳಿದ್ದು 18,172, ಆದ್ರೆ ಕೊಟ್ಟಿರೋದು 3,400 ಕೋಟಿ ಆಸ್ಪಾಸ್ನಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಮತ್ತೊಮ್ಮೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ನಾವು ಕೇಂದ್ರ ಸರ್ಕಾರಕ್ಕೆ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತೇವೆ ದೇಶದಲ್ಲಿ. ನಾವೇನು ಯಾವುದು ಭಿಕ್ಷಾ ಪಾತ್ರ ಇಟ್ಕೊಂಡು ನಿಂತಿಲ್ಲ. ಆದ್ರೂ ಕೂಡ ನಮ್ಮ ಅವಶ್ಯಕತೆ ಬಂದಾಗ ಕೇಂದ್ರ ಸರ್ಕಾರ ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಬಂದಿದೆ, ಅನ್ಯಾಯ ಮಾಡ್ತಾ ಬಂದಿದೆ, ನಮ್ಮ ವಂಚನೆ ಮಾಡ್ತಾ ಬಂದಿದೆ ಕರ್ನಾಟಕಕ್ಕೆ. ಇಂಥ ಪ್ರಸಂಗದಲ್ಲಿ ನಾವು ಕೈ ಕಟ್ಕೊಂಡು ಕೂತ್ಕೋಬಾರ್ದು ಅಂತೇಳಿ ಕಾನೂನು ಹೋರಾಟಕ್ಕೆ ಮುಂದೆ ಆಗಿದ್ವಿ. ಇವತ್ತು ನಮ್ಮ ಕಾನೂನು ಹೋರಾಟಕ್ಕೆ ಒಂದು ಹಂತದಲ್ಲಿ ಜಯ ಆಗಿದೆ. ಆದ್ರೂ ಕೂಡ ಒಂದು ಹಂತದಲ್ಲಿ ಜಯ ಸಿಕ್ಕಿದೆ ಅಂತ ಹೇಳಿದ್ರು ನಾವು ಕೇಳಿದ 18,172 ಕೋಟಿಗೆ ಇವರು ಕೊಟ್ಟಿರ್ತಕ್ಕಂಥದ್ದು 3,400 ಆಸುಪಾಸು ಕೋಟಿ ಏನಿದೆ, ಬಹುಶಃ 25% ಅಷ್ಟೂ ಕೂಡ ಕೊಡದೆ ನಮಗೆ ಅನ್ಯಾಯವನ್ನ ಮಾಡಿದ್ದಾರೆ. ಇರ್ಲಿ, ತೊಂದರೆ ಇಲ್ಲ, ನಾವು ಹೋರಾಟ ಮುಂದುವರಿಸ್ತೇವೆ. ಇದು ಜನಗಳು ಕೂಡ ಇವುಗಳನ್ನೆಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.